ವಿಷ್ಣುರೇವ ಜ್ಯೋತಿ, ವಿಷ್ಣುರೇವ ಆತ್ಮ, ವಿಷ್ಣುರೇವ ಬ್ರಹ್ಮ, ವಿಷ್ಣುರೇವ ಬಲಂ, ವಿಷ್ಣುರೇವ ಯಶಃ, ವಿಷ್ಣುರೇವ ಆನಂದ. ಇದು 1ನೇ ಅಧ್ಯಾಯದ 3ನೇ ಪಾದದ 40ನೇ ಸೂತ್ರ. ಆ ಸೂತ್ರದಲ್ಲಿ ಜ್ಯೋತಿರ್ದರ್ಶನಾತ್ ಅಂತ ಸೂತ್ರ. ಆ ಸೂತ್ರದಲ್ಲಿ ಚತುರ್ವೇದ ಶಿಖಾ ಅನ್ನೋ ಗ್ರಂಥವನ್ನು ಆಚಾರ್ಯರು ಉದ್ಧರಿಸ್ತಾರೆ. ಅದರ ಅಣುಭಾಷ್ಯ ಅದನ್ನು ಸಂಗ್ರಹ ಮಾಡಿದೆ ಕಂಪಕಃ ಅಂತ. ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದನ್ನು 154ನೇ ಭಾಗದಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಪೂರ್ವೋತ್ ಅನುಷಂಗ, ಅದೇ ಭಗವಂತನೇ, ಎಲ್ಲರಿಗೂ ಕಂಪಕನಾದ ಭಗವಂತನೇ ಎಲ್ಲಾ ಲಿಂಗಗಳಿಂದಲೂ ವಿಶಿಷ್ಟನಾಗಿದ್ದಾನೆ ಅಂತ ವಾಕ್ಯ ಜೋಡಣೆಯನ್ನು ಹಿಂದೆಲ್ಲ ತೋರಿಸ್ತಾ ಇದ್ರಲ್ಲ, ಅದೇ ತರ ಇಲ್ಲಿಯೂ ಕೂಡ ವಾಕ್ಯ ಜೋಡಣೆಯನ್ನು ಇಟ್ಕೊಳ್ಬೇಕು ಅಂತ ಅಭಿಪ್ರಾಯ. ಮತ್ತೆ ಇಲ್ಲಿ ಜೀವನ ಇತ್ಯಗ್ರೇತನಂ ಅಂತಿದೆಯಲ್ಲ, ಅದು ಜೀವನ ಇತ್ಯಗ್ರೇತನಂ ಅಲ್ಲ, ಜೀವತಃ ಇತ್ಯಗ್ರೇತನಂ ಪದಂ ಇಹಾಪಿ ಅನ್ವೇತಿ. ಜೀವತಃ ಕಂಪಕೋನ್ಯಶ್ಚ ಜೀವತಃ ಅಂತ ಏನು ಶಬ್ದ ಇದೆಯಲ್ಲ, ಮುಂದಿನ ಶಬ್ದ, ಆ ಮುಂದಿನ ಶಬ್ದವನ್ನ ಇಲ್ಲಿಯೂ ಕೂಡ ನಾವು ಅನ್ವಯಿಸ್ಕೊಳ್ಬೇಕು. ಲೆಬ್ಲೋಪ ನಿಮಿತ್ತ ಪಂಚಮಿ. ಜೀವತಃ ಎಂಬಲ್ಲಿ ಜೀವಾತ್ ಅಂತ ಮೂಲ ಪಂಚಮಿ ವಿಭಕ್ತಿ ಶಬ್ದ ಅದು. ಅದಕ್ಕೆ ತಸಿಲ್ ಪ್ರತ್ಯಯ ಬಂದಿದೆ, ಅದರಿಂದ ಜೀವತಃ ಅಂತಾಗಿದೆ. ಈ ಗ್ರಾಮಾತಿಥಿ ಗ್ರಾಮತಃ, ನಗರಾತಿಥಿ ನಗರತಃ ಅಂತೆಲ್ಲ ಹೇಗೆ ಆಗ್ತಿರ್ತದಲ್ಲ, ಆ ಥರ ನಗರಾತಿಥಿ ನಗರತಃ, ಗ್ರಾಮಾತಿಥಿ ಗ್ರಾಮತಃ ಅಂತ ಆದಂತೆ ಇಲ್ಲೂ ಕೂಡ ತಸಿಲ್ ಪ್ರತ್ಯಯ ಬಂದಿದೆ. ಅದು ಮೂಲತಃ ಅಲ್ಲಿ ಪಂಚಮಿ ವಿಭಕ್ತಿ ಇದೆ. ನಾವಲ್ಲಿ ಗಮನಿಸಬೇಕಾದ ಸಂಗತಿ 2. ಲೆಬ್ಲೋಪ ನಿಮಿತ್ತ ಪಂಚಮಿ ಅಂತ ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅಲ್ಲಿ ಮೂಲತಃ ಒಂದು ಲೆಪ್ ಪ್ರತ್ಯಯ ಇದೆ, ಇದ್ದ ಲೆಪ್ ಪ್ರತ್ಯಯ ಹೋಗಿ ಪಂಚಮಿ ವಿಭಕ್ತಿ ಬಂದಿದೆ ಅಂತ. ನಮಗ್ ಪ್ರಶ್ನೆ ಬರ್ತಲ್ಲ, ಪಂಚಮಿ ವಿಭಕ್ತಿ ಎಲ್ಲಿದೆ ಅಂತ. ಅದಕ್ಕರ್ಥ ಪಂಚಮಿ ವಿಭಕ್ತಿ ಅಲ್ಲಿದೆ, ಆ ಪಂಚಮಿ ವಿಭಕ್ತಿಯ ಬದಲಾಗಿ ಅಲ್ಲಿ ತಸಿಲ್ ಪ್ರತ್ಯಯ ಬಂದಿದೆ. ಆದ್ರಿಂದ ತಸಿಲ್ ಪ್ರತ್ಯಯ ಜೀವತಃ ಎಂಬಲ್ಲಿ ಜೀವಾತಿಥಿ ಜೀವತಃ ಅಂತ ಏನೋ ತಸಿಲ್ ಪ್ರತ್ಯಯ ಕಾಣಿಸ್ತಿದೆ, ಅದನ್ನು ಜೀವಾತ್ ಅಂತ ಓದ್ಕೋಬೇಕು ಮೊದಲು. ಜೀವಾತ್ ಅಂತ ಓದಿದ್ಮೇಲೆ ಅದಕ್ಕೆ ಆ ಜೀವಾತ್ ಅಂತ ಪಂಚಮಿ ವಿಭಕ್ತಿ ಬಂತ ಯಾಕೆ ಅಂತ ಇನ್ನೊಂದು ಪ್ರಶ್ನೆ ಬಂದ್ರೆ, ಲೆಬ್ಲೋಪ ನಿಮಿತ್ತ ಪಂಚಮಿ ಅಂತ ಅರ್ಥ. ಅಲ್ಲೊಂದೇನೋ ಲೆಪ್ರತ್ಯಯ ಇದೆ, ಆ ಲೆಪ್ರತ್ಯಯ ಲುಪ್ತ ಆಗಿ ಅದರ ಸ್ಥಾನದಲ್ಲಿ ಪಂಚಮಿ ವಿಭಕ್ತಿ ಬಂದಿದೆ. ಅದಕ್ಕೆ ಒಂದು ಉದಾಹರಣೆ ಈಗ ಮುಂದೆ ನಾನು ಹೇಳಿದಾಗ ಸ್ಪಷ್ಟ ಆಗ್ತದೆ. ವಾಕ್ಯದ ಜೋಡಣೆ ಹೇಗೆ ಅಂದ್ರೆ, ಏಕಃ ಜನಾರ್ದನ, ಒಬ್ಬನೇ ಜನಾರ್ದನ, ಅವನು ಅಜನ್ಮ ಮೋಚಕತ್ವಾಭ್ಯಾಮ್, ಅಜನ್ಮೋಚಕತ್ವಾಭ್ಯಾಮ್ ಅಂತಿದೆ. ಅದನ್ನ ನಾವು ಅಜನ್ಮ ಮೋಚಕತ್ವಾಭ್ಯಾಮ್ ಅಂತ ತಿಳಿದುಕೊಳ್ಬೇಕು. ನಾವು ನೋಡ್ತಿರೋ ಪುಸ್ತಕಗಳಲ್ಲಿ ಅದನ್ನು ತಿದ್ಕೋಬೇಕು. ಏಕಃ ಜನಾರ್ದನ ಅಜನ್ಮ ಮೋಚಕತ್ವಾಭ್ಯಾಮ್ ಸ್ವತಂತ್ರ ವಿಷ್ಣು. ಈ ಏಕ ಜನಾರ್ದನ ಏನಿದ್ದಾನಲ್ಲ, ಅವನು ಸ್ವತಂತ್ರನಾಗಿದ್ದಾನೆ, ಸ್ವತಂತ್ರನಾದಂಥ ವಿಷ್ಣು. ಯಾಕೆಂದ್ರೆ ಅವನು ಸ್ವಯಂ ಅಜನ್ಮ, ಉತ್ಪತ್ತಿ ಇಲ್ಲದವನು, ಮತ್ತೆ ಮೋಚಕನಾಗಿದ್ದಾನೆ. ಕೆಲವು ಪುಸ್ತಕಗಳಲ್ಲಿ ಅಜನ್ಮೋಚಕತ್ವಾಭ್ಯಾಮ್ ಅಂತಿದೆ, ಅದನ್ನ ನೋಡಿದವರೆಲ್ಲರೂ ಕೂಡ ತಿದ್ಕೊಳ್ಬೇಕು. ಈಗ ಇಲ್ಲಿ ಕೇಳ್ತಾ ಇರುವವರು ಮತ್ತು ಆಮೇಲೆ ಕೇಳುವವರೆಲ್ಲರೂ ಕೂಡ ಅಜನ್ಮ ಮೋಚಕತ್ವಾಭ್ಯಾಮ್. ಅಜನ್ಮ ಎಂಬಲ್ಲಿ ನಕಾರ ಸಹಿತವಾದ, ನಕಾರದ ಒತ್ತಕ್ಷರದಿಂದ ಕೂಡಿದಂತಹ ಮಕಾರ ಒಂದ್ ಕಡೆ ಬರಬೇಕು, ಮುಂದೆ ಮೋಚಕ ಎಂಬುದಾಗಿ ಇನ್ನೊಂದು ಕಡೆ ಮೋ ಅಂತ ಬರಬೇಕು. ಸರಿಯಾ? ಮತ್ತೆ ಇನ್ನು ಕೆಲವು ಪುಸ್ತಕಗಳಲ್ಲಿ ಜನಾರ್ದನೋ ಅಂತಿದ್ದು ಆ ನಡುವಿನ ಅಜನ್ಮ ಅನ್ನೋದನ್ನ ಅಕಾರವನ್ನು ಸೂಚಿಸುವಂತಹ ಎಸ್ ಅಕ್ಷರವೇ ಲುಪ್ತ ಆಗಿದೆ. ಅದನ್ನು ಕೂಡ ತಿದ್ಕೋಬೇಕು. ಅಜನ್ಮ ಅಂತ ಆಗ್ಲೇಬೇಕದು. ಅವನು ಭಗವಂತ ಸ್ವಯಂ ಅಜನ್ಮ, ಹುಟ್ಟಿಲ್ಲದವನು, ಮತ್ತು ಮೋಚಕನು ಕೂಡ ಹೌದು. ಈ 2 ಗುಣಗಳಿರುವವನು ಅವನು. ಅದರಿಂದಾಗಿ ಜನ್ಮ ಮೋಚಕತ್ವಾಭ್ಯಾಮ್ ಅಂತ ಸರಿಯಲ್ಲ, ಅಜನ್ಮ ಅಂತ ಆಗ್ಲೇಬೇಕು. ಆ ತಿದ್ದುಪಡಿ ಅಲ್ಲಿ ನಾವು ಕಾಣಿಸ್ಕೊಳ್ಳೇಬೇಕು. ಈ 2 ಗುಣಗಳಿಂದ ಕೂಡಿದಂತಹ ಭಗವಂತ ಅವನೇ ಸ್ವತಂತ್ರನಾದಂತಹ ವಿಷ್ಣು. ಈಗ ಆ ಜೀವತಃ ಅಂತ ಹೇಳಿ ಏನು ಶಬ್ದ ಇದೆಯಲ್ಲ, ಕಂಪಕೋನ್ಯಶ್ಚ ಜೀವತಃ ಅಂತ, ಅದನ್ನಿಲ್ಲಿ ತಗೊಂಡಿದ್ದಾರೆ. ಜೀವತಃ ಅಂತಂದ್ರೆ ಜೀವಮಾದಾಯ ಅಂತ ಅರ್ಥ.
ಜೀವತಃ ಅಂದ್ರೆ ಜೀವಾತ್ ಅಂತ ಪಂಚಮಿ ವಿಭಕ್ತಿಯನ್ನು ಮೊದಲು ತಿಳ್ಕೋಬೇಕು. ತಹಸೀಲ್ ಪ್ರತ್ಯಯದಲ್ಲಿ ಇದ್ದದನ್ನ ಪಂಚಮಿ ವಿಭಕ್ತಿಗೆ ನಾವು ಓದೋರು ಮೊದಲು ತಿಳ್ಕೋಬೇಕು. ಪಂಚಮಿ ವಿಭಕ್ತಿ ತಿಳ್ಕೊಂಡ ಮೇಲೆ ಮುಂದೆ ಏನು ಅಂತಂದ್ರೆ ಜೀವಾತ್ ಅಂದ್ರೆ ಜೀವಮಾದಾಯ, ಜೀವನನ್ನು ಕರೆದುಕೊಂಡು ಕಂಪಕಃ ಚೇಷ್ಟಕಃ ಅವನು ಸಂಚಾರ ಮಾಡ್ತಾನೆ. ಎಲ್ಲಿ ಸಂಚಾರ ಮಾಡ್ತಾನೆ ಅಂದ್ರೆ ಸಸಮಾನಃ ಅಂತ ಹಿಂದೆ ಒಂದು ವಾಕ್ಯದಲ್ಲಿ ಬಂತಲ್ಲ, ಆ ವಾಕ್ಯಗಳನ್ನೆಲ್ಲ ಗಮನಿಸಿದ್ರೆ ಸಮಾನ ಸನ್ನುಭಯೋ ಲೋಕವನ್ನು ಸಂಚರತೆ, ಜೀವನನ್ನು ಕರೆದುಕೊಂಡು ಸಂಚಾರ ಮಾಡುವವನು ಅದು ಭಗವಂತನೇ ಆಗಿದ್ದಾನೆ ಅಂತಿಷ್ಟು ನಮ್ಗೆ ಗೊತ್ತಾಗ್ತದೆ. ಅದರಿಂದ ಹಾಗಾಗಿ ಈ ಜೀವ ತನ್ನ ಕರ್ಮಕ್ಕನುಸಾರವಾಗಿ ಸಂಚಾರ ಮಾಡ್ತಾನೆ, ಕರ್ಮಬದ್ಧನಾಗಿ. ಪರಮಾತ್ಮ ಅವನನ್ನು ಸಂಚಾರ ಮಾಡಿಸ್ತಾನೆ. ಸ್ವಯಂ ಅವನು ಸಂಚಾರ ಮಾಡದೇ ಇರಬಹುದು, ಆದರೆ ಪರಮಾತ್ಮನ ಸಂಚಾರ ಮಾಡಿಸ್ತಾನೆ ಅಂತ ಜೀವಂ ಆದಾಯ ಅಂತ ಅಲ್ಲೊಂದು ಆಂಗಿತ್ ಉಪಸರ್ಗ ಪೂರ್ವಕ ದಾದಾನಿ ಧಾತುವಿನ ಲೆಪ್ರತ್ಯಯ ಅಂತ ಶಬ್ದ ಇದೆ. ಹೀಗೆ ಅದನ್ನ ಅಲ್ಲಿ ಓದಿ ತಿಳ್ಕೋಬೇಕು ಅಂತ ಅರ್ಥ. ಹಾಗಾದ್ರೆ ಜೀವತಃ ಅಂದ್ರೆ ಜೀವಂ ಆದಾಯ ಅಯಂ ಗಚ್ಚತಿ ಪರಮಾತ್ಮ ಅಂತ ಅರ್ಥ. ಅದಕ್ಕೆ ಸಂಚಾರಕರ್ತ ಹೊರತು ನ ಸ್ವತಂತ್ರ ಜೀವ. ಹೀಗೆ ಸ್ವತಂತ್ರನಾದಂತಹ ವಿಷ್ಣುವೇ ಇಲ್ಲಿ ಹೃದಯದಲ್ಲಿರುವ ಜ್ಯೋತಿ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಹೊರತು ಅಸ್ವತಂತ್ರನಾದಂತಹ ಜೀವ ಇಲ್ಲಿ ಈ ಹೃದಯದಲ್ಲಿರುವ ಜ್ಯೋತಿ ಎಂಬ ಶಬ್ದದಿಂದ ವಾಚ್ಯನಲ್ಲ. ಜೀವ ಸಂಚಾರ ಮಾಡ್ತಾನಿಲ್ಲ ಅಂತಲ್ಲ, ಆದ್ರೆ ಅವನಿಗೆ ಸಂಚಾರ ಮಾಡಿಸುವವನು ಸ್ವತಂತ್ರನಾದಂತಹ ಪರಮಾತ್ಮನೇ. ಅಸ್ವತಂತ್ರನಾದಂತಹ ಜೀವ ಸ್ವಯಂ ಸಂಚಾರ ಮಾಡಲಾರ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ಲಬ್ಲೋಪ ನಿಮಿತ್ತ ಪಂಚಮಿ ಅಂತ ಇಷ್ಟೆಲ್ಲ ನಾವು ನೋಡಿದ್ವಲ್ಲ. ಜೀವತಃ ಅಂದ್ರೆ ಜೀವಾತ್ ಅಂತ ಅರ್ಥ. ಮತ್ತೆ ಆ ಜೀವಾತ್ ಅಂದ್ರೆ ಪಂಚಮಿ ವ್ಯಕ್ತಿಗೆ ಜೀವಂ ಆದಾಯ ಗಚ್ಚತಿ, ಜೀವನನ್ನು ಕರ್ಕೊಂಡೇ ಈ ಪರಮಾತ್ಮ ಸಂಚಾರ ಮಾಡ್ತಾರೆ ಅಂತ ಇಷ್ಟೆಲ್ಲ ನಾವು ಅರ್ಥ ಹೇಳಿದ್ವಿ. ಆದ್ರೆ ಅದಕ್ಕೆ ಅರ್ಥ ಅದಕ್ಕೆ ಹೇಗೆ ಅದು ಬರೋದು ಹೇಗೆ? ಅದು ಒಂದು ಲೆಪ್ರತ್ಯಯ ಅಲ್ಲಿ ಇದ್ದು ಅದು ಲುಪ್ತವಾಗಿ ಆ ಅರ್ಥದಲ್ಲಿ ಪಂಚಮಿ ವಿಭಕ್ತಿ ಬರ್ತದೆ ಅಂತೆಲ್ಲ ನೀವು ಅಭಿಪ್ರಾಯ ಪಟ್ರಿ. ಅದಕ್ಕೆ ಒಂದು ವ್ಯಾಕರಣದ ದೃಷ್ಟಾಂತ ಕೊಡ್ಬೇಕು ನಾವು. ಸೂತ್ರ ನನಗೆ ಹೇಳಲಿಕ್ಕೆ ನೆನಪು ಬರ್ತಿಲ್ಲ, ಸೂತ್ರ ಏನು ಬೇಕಾಗಿಲ್ಲ, ಆದರೂ ಅದ್ರ ಅರ್ಥ ಹೇಳ್ತೇನೆ. ಈಗ ನಾವು ಕನ್ನಡದಲ್ಲೂ ಇಂಗ್ಲೀಷ್ನಲ್ಲೂ ಈ ಥರದ ವ್ಯವಹಾರ ಮಾಡ್ತೇವೆ. ಪ್ರಾಸಾದಾತ್ ಪ್ರೇಕ್ಷತೆ ಅಂತೀವಿ. ಪ್ರಾಸಾದಾತ್ ಪ್ರೇಕ್ಷತೆ ಅಂದ್ರೆ ಪ್ರಾಸಾದ ಮಾರುಷ್ಯ ಪ್ರೇಕ್ಷತೆ ಅಂತ ಅರ್ಥ. ಎಲ್ಲಿ ಅದನ್ನ ದೂರದಲ್ಲಿರುವಂಥ ವಸ್ತುವನ್ನು ಹೋಗಿ ನೋಡ್ಬೇಕಾದ್ರೆ ಇಲ್ಲಿ ಕಾಣ್ತಾ ಇಲ್ಲ ಅಂತ ಒಬ್ಬ ಅಂತಾನೆ, ಏನ್ ಮಾಡೋದು, ಕೆಳಗಿಂದ ಕಾಣ್ತಾ ಇಲ್ಲ. ಹಾಗಾದ್ರೆ ಪ್ರಾಸಾದಾತ್ ಪಶ್ಯ ಅಂತ ಅವರು ದೊಡ್ಡವ್ರು ಹೇಳ್ತಾರೆ ಯಾರೋ ಒಬ್ರು. ನೀನು ಹೋಗಿ ಉಪ್ಪರಿಗೆಯಿಂದ ಅದನ್ನು ನೋಡುವಂತ. ಈ ಕೆಳಗಿದ್ದವರು ಉಪ್ಪರಿಗೆಯಿಂದ ಅದನ್ನು ನೋಡುವುದು ಹೇಗೆ? ಕೆಳಗೆ ಹಾಗಾದ್ರೆ ಕೆಳಗಿದ್ದವನು ಉಪ್ಪರಿಗೆಯಿಂದ ಪ್ರಾಸಾದಾತ್ ಅಂತ ಪಂಚಮಿ ವಿಭಕ್ತಿ ಪ್ರಯೋಗ ಮಾಡೋದಕ್ಕೆ ಅರ್ಥ, ನೀನು ಕೆಳಗಿನಿಂದ ಮೇಲೆ ಹೋಗೋ, ಕೆಳಗಿನಿಂದ ಮೇಲೆ ಹೋಗಿ ಅಂದ್ರೆ ಏರೋದನ್ನ. ಕೆಳಗಿದ್ದವನು ಮೇಲೇರಿ ಪ್ರಾಸಾದವನ್ನು ಹತ್ತಿ ಅಲ್ಲಿ ನಿಂತ್ಕೊಂಡು ಅಲ್ಲಿ ದೂರದಲ್ಲಿರುವಂಥ ಸಂಗತಿಯನ್ನು ನೋಡು ಅಂತ ಒಂದು ತಾತ್ಪರ್ಯ. ಹಾಗಾದ್ರೆ ದೇವದತ್ತ ಪ್ರಾಸಾದಾತ್ ಪಶ್ಯತಿ ಅಂದ್ರೆ ದೇವದತ್ತ ಪ್ರಾಸಾದ ಆರುಹ್ಯ ಪ್ರೇಕ್ಷತೆ ಅಂತ ಅರ್ಥ. ಕೆಳಗಿನಿಂದ ಅವ್ರಿಗೆ ಕಾಣಿಸೋದಿಲ್ಲ, ಆದ್ರಿಂದ ದೇವದತ್ತನು ಪ್ರಾಸಾದವನ್ನು ಆರುಹ್ಯ ಆಂಗಿತ್ ಪೂರ್ವಕ ರುಹ ಬೀಜದ ಭಾವೇತ ಅಂತ ಧಾತು ಇದೆ. ಹೀಗೆ ಆರುಹ್ಯ ಏರಿ ಅಂತ ಏನಿದೆಯಲ್ಲ, ಆರುಹ್ಯ ಏರಿ ಅನ್ನುವುದು ಮೂಲತಃ ಇದೆ. ಪ್ರಾಸಾದಂ ಎಂಬುದಾಗಿ ಪಂಚಮಿ ದ್ವಿತೀಯ ವಿಭಕ್ತಿ ಏಕವಚನ ಇದೆ. ಇಲ್ಲಿ ಲೆಪ್ರತ್ಯಯ ಲುಪ್ತ ಆಗಿಬಿಟ್ಟಿದೆ. ಲೆಪ್ರತ್ಯಯ ಲುಪ್ತ ಆಗಿ ಪ್ರಾಸಾದಂ ಅಂತ ಮಾತ್ರ ಉಳಿತು. ಆವಾಗ ಪ್ರಾಸಾದಂ ಎಂಬಲ್ಲಿ ದ್ವಿತೀಯ ವಿಭಕ್ತಿ ಬದಲಾಗಿ ಅದು ಪಂಚಮಿ ವಿಭಕ್ತಿ ಆಗಿಬಿಡ್ತು. ಮೂಲತಃ ದ್ವಿತೀಯ ವಿಭಕ್ತಿ ಇತ್ತು ಪ್ರಾಸಾದಂ ಎಂಬುದಾಗಿ. ಆದರೆ ಮತ್ತೆ ಅದು ಹೊಂದ್ಕೊಂಡು ಆರುಹ್ಯ ಅಂತ ಲೆಪ್ರತ್ಯಯ ಅಂತ ಶಬ್ದ ಇತ್ತು. ಆ ಲೆಪ್ರತ್ಯಯ ಅಂತ ಶಬ್ದ ಲುಪ್ತವಾಗಿ ಆ ಲೆಪ್ರತ್ಯಯ ಅಂತದ ಕಾರಣದಿಂದಾಗಿ ಇಲ್ಲಿ ದ್ವಿತೀಯ ವಿಭಕ್ತಿ ಬಂದದ್ದು. ಈಗ ಪಾಠಂ ಪಠಿತ್, ಈಗ ಜಲಂ ನಿಪಿಯ, ನೀರನ್ನು ಕುಡಿದು, ಗೃಹಮಾಗತ್ಯ, ಮನೆಗೆ ಬಂದು ಅಂತೆಲ್ಲ ಹೇಳ್ತೇವಲ್ಲ. ಇಲ್ಲೇ ಲೆಪ್ರತ್ಯಯ ಅಂತ ಪ್ರಯೋಗ ಮಾಡಿದ್ರು ಅದಕ್ಕೆ ಕರ್ಮವನ್ನು ದ್ವಿತೀಯ ವಿಭಕ್ತಿಯಲ್ಲಿ ಪ್ರಯೋಗ ಮಾಡ್ಬೇಕು ನಾವು ಅಂತದ ನಿಯಮ. ಅದು ಸರಿ. ಆದ್ರೆ ಲೆಪ್ರತ್ಯಯ ಲುಪ್ತ ಆಗಿಬಿಟ್ರೆ ದ್ವಿತೀಯ ವಿಭಕ್ತಿ ಹೋಯ್ತು.
ಆವಾಗ ಅಲ್ಲಿ ಪಂಚಮಿ ವಿಭಕ್ತಿ ಬಂದ್ಬಿಡ್ತು. ಪ್ರಾಸಾದಾತ್ ಪ್ರೇಕ್ಷತೆ ಅಂತ ಆಗಿಬಿಡ್ತು. ಅರ್ಥವೂ ಸರಿಯಾಗಿತ್ತು. ಇದು ಮತ್ತು ಇದು ಕಡ್ಡಾಯ ಏನಲ್ಲ. ಎಲ್ಲ ಕಡೆನೂ ಪ್ರಾಸಾದಾತ್ ಪ್ರೇಕ್ಷತೆ ಅಂತಾನೆ ಪ್ರಯೋಗ ಮಾಡಬೇಕಾಗಿಲ್ಲ. ಪ್ರಾಸಾದ ಮಾರುಷ್ಯ ಪ್ರೇಕ್ಷತೆ ಅಂತಲೂ ಹೇಳ್ಬೋದು, ಪ್ರಾಸಾದಾತ್ ಪ್ರೇಕ್ಷತೆ ಅಂತಲೂ ಹೇಳ್ಬೋದು. ಎರಡೂ ಥರದ ಪ್ರಯೋಗಗಳು ಶಿಷ್ಟ ಸಮ್ಮತವೇ. ಹಾಗೆ ಇಲ್ಲೂ ಕೂಡ ಜೀವಂ ಆದಾಯ ಸಂಚರತೆ. ಈ ಭಗವಂತ ಜೀವನನ್ನ ಇಟ್ಕೊಂಡೇ ಸಂಚಾರ ಮಾಡ್ತಾನೆ. ಜೀವನನ ತನ್ನ ಜೊತೆಗೆ ಕರ್ಕೊಂಡು ಸಂಚಾರ ಮಾಡ್ತಾನೆ. ಜೀವ ಸ್ವತಂತ್ರ ಆದ್ರಿಂದ. ಆದಾಯ ಎಂಬಲ್ಲಿ ಆಂಗಿತ್ಯ ಉಪಸರ್ಗಪೂರ್ವಕ ದಾದಾನಿ ಧಾತುವಿನ ಲೆಪ್ರತ್ಯ ಅಂತ ಶಬ್ದ ಇದೆ. ಆದ್ರಿಂದ ಜೀವನನ್ನು ಕರೆದುಕೊಂಡು ಸಂಚಾರ ಮಾಡ್ತಾನೆ ಅಂತ ಅರ್ಥ ಸುಗಮನೆ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ಆ ಆದಾಯ ಅಂತನೂ ಲುಪ್ತ ಆಗಿದೆ ಈ ಪ್ರಸಂಗದಲ್ಲಿ, ವೈಕಲ್ಪಿಕವಾಗಿ ಲುಪ್ತ ಆಗಿದೆ. ಸರಿಯಾ? ಆದಾಯ ಎಂಬುದಾಗಿ ಲುಪ್ತ ಆಗಿಬಿಟ್ರೆ, ಆದಾಯ ಎಂಬ ಲೆಪ್ರತ್ಯ ಅಂತ ಶಬ್ದದ ಕಾರಣದಿಂದಾಗಿ ಜೀವ ಶಬ್ದಕ್ಕೆ ದ್ವಿತೀಯ ವಿಭಕ್ತಿ ಬಂದಿತ್ತು. ಲೆಪ್ರತ್ಯ ಲುಪ್ತ ಆದಾಗ ದ್ವಿತೀಯ ವಿಭಕ್ತಿ ಶಬ್ದವೂ ಹೋಯಿತು. ಅದ್ರ ಬದಲಾಗಿ ಪಂಚಮಿ ವಿಭಕ್ತಿ ಬಂತು, ಜೀವಾತ್ ಅಂತ. ಮತ್ತೆ ಇಷ್ಟರ ಮೇಲೆ ಮತ್ತೆ ಪಂಚಮಿ ವಿಭಕ್ತಿ ಶಬ್ದವೂ ಹೋಗಿ ತಹಸೀಲ್ ಪ್ರತ್ಯಯ ಬಂತು. ಅದು ನಗರಾತಿ ನಗರತಃ, ನಗರದಿಂದ, ಗ್ರಾಮಾತ್ ಆಗತಃ, ಗ್ರಾಮದಿಂದ ಬಂದ, ನಗರಾತ್ ಆಗತಃ, ನಗರದಿಂದ ಬಂದ ಎಂಬಲ್ಲೆಲ್ಲ ಹೇಗೆ ಹೇಳ್ತೀವೋ ಹಾಗೆ ಪಂಚಮಿ ವಿಭಕ್ತಿ ಶಬ್ದ ಹೋಗಿ ತಹಸೀಲ್ ಪ್ರತ್ಯಯ ಅಂತ ಶಬ್ದ ಬಂತು. ಆದ್ರಿಂದ ಪಂಚಮಿ ವಿಭಕ್ತಿ ಶಬ್ದಕ್ಕೂ ತಹಸೀಲ್ ಪ್ರತ್ಯಯ ಶಬ್ದಕ್ಕೂ ಅರ್ಥ ವ್ಯತ್ಯಾಸ ಏನಿಲ್ಲ, ಎರಡಕ್ಕೂ ಒಂದೇ ಅರ್ಥ ಆಗುತ್ತೆ. ಇದು ಹೀಗೆ ಲಬ್ಲೋಪನಿಮಿತ್ತ ಪಂಚಮಿ ಅಂತ ರಾಘವೇಂದ್ರ ಸ್ವಾಮಿ ಹೇಳಿದ ಅರ್ಥ. ಪ್ರಾಸಾದ ಮಾರುಹ್ಯ ಪ್ರೇಕ್ಷತೆ ಅಂತ ಅನ್ನೋದನ್ನು ತಿಳ್ಕೋಬೇಕು. ಹಾಗಾದ್ರೆ ಲೋಕ ಸಂಚರಣಂ ಜೀವಮಾದಾಯ, ಇದನ್ನ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿ ನೆನಪು ಮಾಡ್ಕೋತಾ ಇದ್ದಾರೆ. ಶ್ರೀಮದ್ ಅನುವ್ಯಾಖ್ಯಾನ ನ್ಯಾಯ ವಿವರಣ, ಅನುವ್ಯಾಖ್ಯಾನದಲ್ಲಿ ಬಂದಿರುವಂತಹ ನ್ಯಾಯಗಳನ್ನ ಸಂಗ್ರಹಿಸುವ ನ್ಯಾಯ ವಿವರಣ ಅಂತ ಏನು ಗ್ರಂಥ ಇದೆ, ಅಲ್ಲಿ ಆಚಾರ್ಯರು ಹೇಳಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿ ನೆನಪು ಮಾಡ್ಕೋತಾ ಇದ್ದಾರೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇನ್ವರ್ಟೆಡ್ ಕಾಮಾದಲ್ಲಿ ಈ ನ್ಯಾಯ ವಿವರಣೆ ಮಾತಿದೆ. ಲೋಕ ಸಂಚರಣಂ, ಭಗವಂತ ಲೋಕಗಳನ್ನು ಸಂಚರಿಸುವುದೇನಿದೆ ಅದು ಜೀವಮಾದಾಯ, ಜೀವನ ಕರ್ಕೊಂಡೇ ಅವನು ಲೋಕವನ್ನು ಸಂಚರಿಸ್ತಾನೆ ಅಂತ ಹೀಗೆ ಕಂಡು ಬಂದಿದೆ. ತಸ್ಯೈವ ಅದುಃಖೇನ ಸ್ವಾತಂತ್ರ್ಯಾತ್, ಆ ಭಗವಂತನಿಗೆ ದುಃಖವಿಲ್ಲದೆ ಇರುವುದರಿಂದ ಅವನೇ ಸ್ವತಂತ್ರನಾಗಿದ್ದಾನೆ. ಹೊರತು ಈ ಜೀವ ದುಃಖಿ ಆದ್ರಿಂದ ಅವನಿಗೆ ಸ್ವಾತಂತ್ರ್ಯವಿಲ್ಲ. ದುಃಖಿ ಮತ್ತು ಸಂಸಾರದಲ್ಲಿ ಬದ್ಧ ಆದ್ರಿಂದ ಅವನಿಗೆ ಹುಟ್ಲಿಕ್ಕೂ ಸ್ವತಂತ್ರನಲ್ಲ, ಸಾಯ್ಲಿಕ್ಕೂ ಸ್ವತಂತ್ರನಲ್ಲ, ಲೋಕಾಂತರಕ್ಕೆ ಹೋಗ್ಲಿಕ್ಕೂ ಸ್ವತಂತ್ರನಲ್ಲ. ಆ ಎಲ್ಲಾ ಥರದ ಸ್ವಾತಂತ್ರ್ಯ ಇರುವುದು ಈ ಭಗವಂತನಿಗೆ. ಅದುಃಖೇನ ಅಂತಿದೆ, ಅದುಃಖತ್ವೇನ ಅಂತ ಆಗ್ಬೇಕಾಗಿತ್ತೇನೋ ಅಂತ ಸಂಶಯ ಬಂತು ನನಗೆ. ತಸ್ಯೈವ ಅದುಃಖತ್ವೇನ, ಭಗವಂತನೇ ಅದುಃಖ, ನವಿದ್ಯತೆ ದುಃಖಂ ಯಶ ಸಹ ಅದುಃಖ, ಅದುಃಖ ಸ್ವಭಾವ ದುಃಖತ್ವಂ ಅಂತ ಈಗ ಆಗ್ಬೇಕಾಗಿತ್ತೇನೋ ಅಂತ ಸಂಶಯ ಬಂತು. ಆದ್ರೆ ನ್ಯಾಯ ವಿವರಣದ ಪಾಠ ತೆಗೆದು ನೋಡಿದ್ರೆ ಅಲ್ಲೂ ಅದುಃಖೇನ ಅಂತಾನೆ ಇದೆ. ಹಾಗಾದ್ರೆ ಪ್ರಾಯ ನ ದುಃಖಂ ಅದುಃಖಂ, ಬಹುರಿಗೆ ಸಮಾಸ ಮಾಡೋದು ಬೇಡ. ಅಲ್ಲಿ ಅದುಃಖೇನ ಅಂದ್ರೆ ದುಃಖವಿಲ್ಲದೆ ಇರುವುದರಿಂದ, ದುಃಖಕ್ಕೆ ವಿರುದ್ಧವಾದಂಥ, ನನಗೆ ದುಃಖಕ್ಕೆ ವಿರುದ್ಧವಾದಂಥ ಸುಖವೇ ಅವನಿಗೆ ಯಾವಾಗಲೂ ಇರೋದ್ರಿಂದ, ಸರ್ವದಾ ಸುಖಪೂರ್ಣನಾದ್ರಿಂದ ಅವನು ಸ್ವತಂತ್ರನಾಗಿದ್ದಾನೆ. ಅಸ್ವತಂತ್ರನಾದ ಜೀವನವನ್ನು ಸಂಚಾರ ಮಾಡ್ತಾನೆ. ಇದು ಕೋಹ್ಯೇವಾನ್ಯಾತ್ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದವನ್ನು ಸ್ಯಾತ್ ಅನ್ನುವ ಮಾತಿಗೂ ಈಗ ಹೊಂದುತ್ತದೆ. ಭಗವಂತ ಆನಂದ ಪೂರ್ಣನಾದ್ರಿಂದ ಆನಂದೋದ್ರೇಕದಿಂದ ಎಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ದಾನ ಅವನು. ಯಥೋನ್ಮತ್ತಸ್ಯ ನರ್ತನ ಸೃಷ್ಟ್ಯಾದಿಕಂ ಹರಿರ್ನೈವ ಪ್ರಯೋಜನಮಪೇಕ್ಷಿತು ಕುರುತೆ ಕೇವಲ ಆನಂದ ಯಥೋನ್ಮತ್ತಸ್ಯ ನರ್ತನ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬೇರೆ ಒಂದು ಕಡೆ ಬಂದಿದೆ ಹೀಗೆ. ಸೃಷ್ಟ್ಯಾದಿಗಳನ್ನು ಪರಮಾತ್ಮ ಯಾವುದೋ ಪ್ರಯೋಜನದ ಉದ್ದೇಶ ಇಟ್ಕೊಂಡು ಮಾಡುವುದಲ್ಲ, ಹೊರತು ಕೇವಲ ಆನಂದಾತ್ ಕುರುತೆ, ಕೇವಲ ಆನಂದೋದ್ರೇಕದಿಂದಲೇ ಅವನು ಮಾಡ್ತಾನೆ. ಹೇಗೆ ಅಂದ್ರೆ ಯಥಾ ಉನ್ಮತ್ತಸ್ಯ ನರ್ತನ, ಉನ್ಮತ್ತನಾದವನೊಬ್ಬ ನರ್ತನ ಮಾಡ್ತಿರ್ತಾನೆ. ಅವನಿಗೆ ಇನ್ನೊಬ್ರದ್ದು ಏನಾದ್ರು ಪ್ರಶಂಸೆ, ಧನ, ಸ್ಥಾನ, ಮಾನ ಇತ್ಯಾದಿಗಳು ಬೇಕು ಅಂತ ಅಪೇಕ್ಷೆ ಇರೋದಿಲ್ಲ. ಅವನು ಹಾಗೆ ಪ್ರವೃತ್ತಿ ಮಾಡ್ತಾನೆ.
ಅವ್ನು ಯಾರು ನೋಡಿ ಏನಕ್ಕೆ ಹುಚ್ಚ ಅಂತ ಬೈದ್ರು ತೊಂದರೆ ಇಲ್ಲ, ಬೈದೇ ಇದ್ರು ತೊಂದರೆ ಇಲ್ಲ, ಮಾಡೋದು ಮಾಡ್ತಿರ್ತಾನೆ. ಹಾಗೆ ಪರಮಾತ್ಮನು ಮಾಡ್ತಾನೆ. ಅದರಿಂದ ಸುಖ ಸ್ವರೂಪನಾದ್ರಿಂದ ಎಲ್ಲ ಪ್ರವೃತ್ತಿ ಅಂತ ಅರ್ಥ. ಅದುಃಖೇನ ಸ್ವಾತಂತ್ರ್ಯ ಅಂತ ಅನುವ್ಯಾಖ್ಯಾನ ನ್ಯಾಯವರ್ಣದಲ್ಲಿ ಹೇಳಿದ್ದಾರೆ. ಅಲ್ಲಿ ಲೋಕ ಸಂಚರಣಂ ಜೀವಮಾದಾಯ ತಸ್ಯೈವ ಅದುಃಖೇನ ಸ್ವಾತಂತ್ರ್ಯಾತ್ ಅಂತ, ಅದಾದ್ಮೇಲೆ ಮತ್ತೊಂದು ಇನ್ವರ್ಟೆಡ್ ಕಾಮ, ಕ್ಲೋಸಿಂಗ್ ಇನ್ವರ್ಟೆಡ್ ಕಾಮ ಬೇಕು. ಅಲ್ಲಿಗೆ ಈ ಭಾಗ ಸ್ವತಂತ್ರ ಮುಕ್ತಾಯ ಕಂಡಿದೆ.